ಈ ಸಮಸ್ತಿ ಯಾರು ಬಿಫೋರ್ ಸಂಸ್ಕೃತ ಅಥವಾ ಇವನ್ ಬಿಫೋರ್ ಬೈಕ್ಸ್ ಅಥವಾ ಇವನ್ ಬಿಫೋರ್ ಯು ಬೀಯಿಂಗ್ ಅ ಕಾಂಟೆಂಟ್ ಕ್ರಿಯೇಟರ್ ಥ್ರೂ ಸಂಸ್ಕೃತ? ಒಂದು ತಮಿಳ್ ಭಾಷೆಗೆ ತಮಿಳ್ನಾಡು ಅಂತ ಇದೆ, ಕನ್ನಡ ಭಾಷೆಗೆ ಕರ್ನಾಟಕ ಅಂತ ಇದೆ, ಮರಾಠಿಗೆ ಮಹಾರಾಷ್ಟ್ರ ಇದೆ. ಆದರೆ ಸಂಸ್ಕೃತ ಇಟ್ ಈಸ್ ಗ್ಲೋಬಲ್, ಇಟ್ ಈಸ್ ಯೂನಿವರ್ಸಲ್, ಇಟ್ ಡಸ್ ನಾಟ್ ಹ್ಯಾವ್ ಅ ಪರ್ಟಿಕ್ಯುಲರ್ ರೀಜನ್. ಸಂಸ್ಕೃತನ ನಾನು ಸ್ವಲ್ಪ ಅರ್ಥ ಮಾಡಿಕೊಂಡು ಅದನ್ನು ಡೈಲಿ ಲೈಫಲ್ಲಿ ಉಪಯೋಗಿಸ್ಕೊಳಕ್ಕೆ ನನಗೆ ಬರಬೇಕಂದ್ರೆ ನಾನು ಏನೇನು ಮಾಡಬೇಕು? ತುಂಬ ಜನ ನನಗೆ ಪ್ರಶ್ನೆ ಕೇಳೋದೇನು ಅಂದರೆ ವೈ ಸಂಸ್ಕೃತ ಅಂತ. ಸೊ ಈಗಿನ ಕಾಲದಲ್ಲಿ ಸಂಸ್ಕೃತ ಯಾಕೆ ಅಂತ. ಸೊ ಅದಕ್ಕೆ ಒಂದು ಪ್ರತಿಪ್ರಶ್ನೆ ಮಾಡೋದಾದರೆ, ಒಬ್ಬ ಭಾರತೀಯಾಗಿ ನೀನು ಈ ಕ್ವಶನ್ ಕೇಳ್ಬೋದಾ ಅಂತ. ದಟ್ ಡೇ 11 o'clock DD ನ್ಯಾಷನಲ್ಲಿ ಹಿ ಟೋಲ್ಡ್. ಕಬ್ಬನ್ ಪಾರ್ಕ್ ಅಂತ ಒಂದು ಬೆಂಗಳೂರಲ್ಲಿ ಇದೆ. बेंगलुरु में एक पार्क है, कब्बन पार्क. इस पार्क में यहाँ के लोगों ने एक नई परंपरा शुरू की है. यहाँ हफ्ते में एक दिन, हर रविवार, बच्चे, युवा और बुजुर्ग आपस में संस्कृत में बात करते हैं. ದ್ಯಾಟ್ ರಿಯಲಿ ಸ್ಟ್ರಕ್ ಮೀ. ಮರದ ಕೆಳಗಡೆ ಕೂತ್ಕೊಂಡು ಆಲ್ ಆಫ್ ದೆಮ್ ಸ್ಟಾರ್ಟೆಡ್ ಚಾಂಟಿಂಗ್ ವೇದ, ರುದ್ರಂ, ಚಮಕ ಹೇಳಲಿಕ್ಕೆ ಶುರು ಮಾಡಿದ್ರು. ಸೊ ಅದನ್ನ ಒಂದು ಸುಮ್ಮನೆ ವಿಡಿಯೋ ಮಾಡಿ ನಾನು ರೀಲ್ ಹಾಕಿದ್ದೆ. ಅದನ್ನ ನೋಡಿ ಎಲ್ಲರೂ ಸೈಕ್ ಆಗ್ಬಿಟ್ರು. ಓ ಮೈ ಗಾಡ್, ಸಂಸ್ಕೃತ್ ರೈಡರ್ಸ್ ಅಂತ. ಇಟ್ ಬಿಗೇಮ್ ರಿಯಲಿ ವೈರಲ್. ಪೊಲಿಟಿಷಿಯನ್ಸು, ಗೌರ್ಮೆಂಟ್ ಸಹಾಯ ಯಾವುದು ಬಂದಿಲ್ವಾ? ಯಾವುದೋ ಒಂದು ಪೊಲಿಟಿಕಲ್ ಫಂಕ್ಷನಲ್ಲಿ ಬಂದು ನೀವು ಸಂಸ್ಕೃತ ಸ್ಪೀಚ್ ಕೊಡಿ ಅಂತಾರೆ. ಬಟ್ ದಟ್ ಡಸಂಟ್ ರಿಯಲಿ ಮೇಕ್ ಸೆನ್ಸ್. ಬಟ್ ಈ ಸಂಸ್ಕೃತ ಸ್ಪೀಚ್ ಕೊಡೋದ್ರಿಂದ ಅವ್ರಿಗೇನೂ ಆಗೋದಿಲ್ಲ. ಅಥವಾ ಸಂಸ್ಕೃತ ನಾಟಕ ಮಾಡಿ ತೋರಿಸಿ, ಒಂದು ವಾರ ಟೈಮ್ ಇದೆ ನಿಮಗೆ, ಒಂದು ಜನರನ್ನು ಕರ್ಕೊಂಬನ್ನಿ ಸಂಸ್ಕೃತ ನಾಟಕ ಮಾಡಿ ತೋರಿಸಿ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ವರ್ತ್ ರಿಸೀವಿಂಗ್ ಸೋ ಮಚ್ ಮನಿ ಆ್ಯಂಡ್ ಇನ್ವೆಸ್ಟಿಂಗ್ ಯುವರ್ ಟೈಮ್ ಇನ್ ಸಚ್ ಅ ಥಿಂಗ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.